ದುಡ್ಡು, ಅಂತಸ್ತು ಮತ್ತು ಅಹಂಕಾರದ ನಡುವೆ ತಲೆ ಎತ್ತಿ ನಿಂತ ಅನ್ವಿತಾಳ ಕಾನ್ಫಿಡೆನ್ಸ್, ಕಳೆದು ಹೋದ ಕೆಲಸದ ನಡುವೆ ಸಿಕ್ಕ ಹೊಸ ಬದುಕು, ಅವಳ ಹಳೆಯ ಗಾಯಗಳನ್ನ ಮಾಸುವಂತೆ ಮಾಡುತ್ತಾ ಅಥವಾ ಅವಳನ್ನ ಬೆಚ್ಚಿ ಬೀಳಿಸಿದ ಆ ಕರಾಳ ರಹಸ್ಯ ಮತ್ತೆ ಅವಳನ್ನ ಕಾಡ್ಲಿದೆಯಾ? ನೋಡೋಣ ಈ ಸಂಚಿಕೆಯಲ್ಲಿ. ಅನ್ವಿತಾ ತುಂಬಾ ಭಯದಿಂದಲೇ ಆ ವಾರ್ಡ್ ಒಳಗಡೆ ಎಂಟರ್ ಆದ್ಲು. ಅಲ್ಲಿ ಆಲ್ರೆಡಿ ಇನ್ಸ್ಪೆಕ್ಟರ್ ಗುಲಾಬಿ ಬಣ್ಣದ ಲೂಸ್ ಶರ್ಟ್ ಮತ್ತು ನೀಲಿ ಜೀನ್ಸ್ ಧರಿಸಿದ್ದ ಸುಮಾರು 55 ವರ್ಷದ ತುಂಬಾ ನೀಟಾಗಿ ಮೇಂಟೈನ್ ಆಗಿದ್ದ ಒಬ್ಬ ಮಹಿಳೆಯ ಜೊತೆ ಮಾತಾಡ್ತಾ ಇದ್ರು. ಅನ್ವಿತಾಳನ್ನ ನೋಡಿದ ತಕ್ಷಣ ಇನ್ಸ್ಪೆಕ್ಟರ್ ಆ ಮಹಿಳೆಗೆ ಪರಿಚಯಿಸಿದ್ರು. ಮೇಡಮ್, ಇವರೇ ಅನ್ವಿತಾ ಪಾಟೀಲ್. ಆಸಿಕ್ ಸರ್ ಅವರನ್ನ ಟ್ರೈನಿಂದ ಕೆಳಗಿಳಿಸಿ ಪ್ರಾಣ ಉಳಿಸಿದ್ದು ಇವರೇ. ಸರ್ಗೆ ಬೆಳಿಗ್ಗೆ ಸ್ವಲ್ಪ ಪ್ರಜ್ಞೆ ಬಂದಾಗ ಇವ್ರ ಹೆಸರನ್ನೇ ಹೇಳಿದ್ರು. ಹಾಗಾಗಿ ನಾವ್ ಇವ್ರನ್ನ ಇನ್ವೆಸ್ಟಿಗೇಷನ್ಗಾಗಿ ಇಲ್ಲೇ ವೇಟ್ ಮಾಡೋಕೆ ಹೇಳಿದ್ವಿ. ಆದ್ರೆ ಈಗ ನೀವೇ ಕ್ಲಾರಿಟಿ ಕೊಟ್ಟಿದ್ದೀರಾ. ಆಶಿಕ್ ಸರ್ ಬೇರೆ ಯಾರೋ ಅನ್ವಿತಾ ಹೆಸರನ್ನ ಹೇಳ್ತಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ನಾನ್ ಇವ್ರನ್ನ ಕಳಿಸ್ಕೊಡ್ತೀನಿ. ಹೇಗಿದ್ರು ಇವರು ಒಂದು ಇಂಪಾರ್ಟೆಂಟ್ ಇಂಟರ್ವ್ಯೂಗೆ ಹೋಗ್ಬೇಕಿತ್ತಂತೆ. ನಮ್ಮಿಂದ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ರಾತ್ರಿ ಇಡೀ ಇವರು ತುಂಬಾ ಅಪ್ಸೆಟ್ ಆಗಿದ್ದಾರೆ ಅಂತ ಹೇಳಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಅಷ್ಟು ಗೌರವದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದ ಸ್ಟೈಲ್ ನೋಡಿ ಇವರೆಲ್ಲರೂ ಆ ಅನ್ನೋನ್ ವ್ಯಕ್ತಿಯ ಹೈ ಪ್ರೊಫೈಲ್ ರಿಲೇಟಿವ್ಸ್ ಇರ್ಬೇಕು ಅನ್ನೋದು ಅನ್ವಿತಾಗೆ ಅರ್ಥವಾಯ್ತು. ಈ ಗದ್ದಲದಲ್ಲಿ ಅನ್ವಿತಾಗೆ ಆಲ್ರೆಡಿ ತಾನು ಸೇರ್ಬೇಕಿದ್ದ ಕೆಲಸ ಕೈ ತಪ್ಪಿ ಹೋಗಿತ್ತು. ಅಷ್ಟೇ ಅಲ್ಲ, ಅವಳು MBA ಮಾಡ್ಬೇಕು ಅಂದ್ಕೊಂಡಿದ್ದ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಲು ನಾಳೆಯೇ ಲಾಸ್ಟ್ ಡೇಟ್ ಆಗಿತ್ತು. ಟೈಮ್ ಆಲ್ರೆಡಿ ಬೆಳಿಗ್ಗೆ 11 ಗಂಟೆ ಆಗಿತ್ತಾದ್ರೂ ಅವಳು ಇನ್ನೂ ಅರ್ಧ ಜರ್ನಿ ಕೂಡ ಕಂಪ್ಲೀಟ್ ಮಾಡಿರ್ಲಿಲ್ಲ. ರಾತ್ರಿ ಅವಳು ಮನೆಯಿಂದ ಹೊರಟು ಬಂದ ರೀತಿ ನೋಡಿದ್ರೆ ಬೆಳಿಗ್ಗೆ ಹೊತ್ತಿಗೆ ಅಲ್ಲಿ ದೊಡ್ಡ ಡ್ರಾಮಾನೇ ನಡೆದಿರ್ಬೇಕು. ಅದ್ರ ಮೇಲೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸುಮಾರು 12 ಗಂಟೆಗಳ ನಂತರ ಅವಳಿಗೆ ಈ ಎಲ್ಲಾ ಟೆನ್ಷನ್ಗಳು ಒಟ್ಟಿಗೆ ನೆನಪಾಗೋಕೆ ಸ್ಟಾರ್ಟ್ ಆಯ್ತು. ಅವಳು ಇದೆಲ್ಲವನ್ನ ಯೋಚಿಸ್ತಾ ನಿಂತಿದ್ದಾಗ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿದ್ದ ಆ ಮಹಿಳೆ ಅನ್ವಿತಾಳ ಹತ್ರ ಬಂದು ಹೇಳಿದ್ರು. ಮಗಳೇ, ನೀನು ನಮ್ಮ ಮಗನಿಗಾಗಿ ಮಾಡಿದ ಈ ಹೆಲ್ಪ್ಗೆ ನಾವು ಲೈಫ್ ಲಾಂಗ್ ಕೃತಜ್ಞರಾಗಿರ್ತೀವಿ. ಅವರ ಧ್ವನಿ ಕೇಳಿ ಆಲೋಚನೆಯಲ್ಲಿ ಮುಳುಗಿದ್ದ ಅನ್ವಿತಾ ಸಡನ್ ಆಗಿ ರಿಯಾಲಿಟಿಗೆ ಬಂದ್ಲು. ಅವಳಿಗೆ ಹೆಚ್ಚು ಮಾತಾಡೋಕೆ ಇಷ್ಟ ಇಲ್ದಿದ್ರು ಮುಖದಲ್ಲಿ ಒಂದು ಸಣ್ಣ ನಗು ತಂದ್ಕೊಂಡು ಉತ್ತರ ಕೊಟ್ಲು. ಇಲ್ಲ ಮೇಡಮ್, ಇದರಲ್ಲಿ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನನ್ ಜಾಗದಲ್ಲಿ ಬೇರೆ ಯಾರಿದ್ರು ಇದನ್ನೇ ಮಾಡ್ತಾ ಇದ್ರು. ಆ ಆದ್ರೆ ನನಗ್ ಗೊತ್ತು ಇದು ಸರಿಯಾದ ಸಿಚುವೇಶನ್ ಅಲ್ಲ. ನೀವೇ ನಿಮ್ ಮಗನ್ ಬಗ್ಗೆ ತುಂಬಾ ವರಿ ಮಾಡ್ಕೊಳ್ತಿದ್ದೀರಾ. ಆದ್ರೂ ನಾನ್ ನಿಮ್ಗೆ ಒಂದ್ ವಿಷಯ ಹೇಳಲೇಬೇಕು. ಆಕ್ಚುಲಿ ನಾನಿವತ್ತು ಬೆಳಿಗ್ಗೆನೆ ಬೆಂಗಳೂರಿನಲ್ಲಿ ಒಂದು ಕೆಲಸಕ್ಕೆ ಜಾಯಿನ್ ಆಗ್ಬೇಕಿತ್ತು. ತುಂಬಾ ಕಷ್ಟಪಟ್ಟು ಎಲ್ಲವನ್ನ ಮ್ಯಾನೇಜ್ ಮಾಡಿದ್ದೆ. ಆದ್ರೆ ಈಗ ಆ ಜಾಬ್ ಕ್ಯಾನ್ಸಲ್ ಆಗಿದೆ. ನೀವು ನನಗೆ ಒಂದು ಸಣ್ಣ ಹೆಲ್ಪ್ ಮಾಡಿ ಪರ್ಮಿಷನ್ ಕೊಟ್ರೆ ಬಹುಶಃ ನನಗೆ ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಗಬಹುದು. ಇವತ್ತೇ ಅಲ್ಲಿ ಲಾಸ್ಟ್ ಡೇಟ್ ಮೇಡಮ್. ನಾನು ಮತ್ತೆ ಮನೆಗೆ ವಾಪಸ್ ಹೋಗಕ್ ಸಾಧ್ಯ ಇಲ್ಲ. ತುಂಬಾ ದೂರ ಬಂದ್ಬಿಟ್ಟಿದೀನಿ. ಪ್ಲೀಸ್ ಮೇಡಮ್. ಅನ್ವಿತಾಳ ಈ ಮಾತುಗಳನ್ನ ಕೇಳಿದ ಆ ಮಹಿಳೆ ತಕ್ಷಣ ಏನು ರಿಪ್ಲೈ ಕೊಡದೆ ತನ್ನ ಜೊತೆ ಬಂದಿದ್ದ ಸೂಟು ಮತ್ತೆ ಬೂಟ್ ಧರಿಸಿದ್ದ ಒಬ್ಬ ಜೆಂಟಲ್ಮ್ಯಾನ್ ಕಡೆ ನಡೆದ್ರು. ನೋಡಲು ಅವರು ಆಶಿಕ್ನ ತಂದೆಯಂತೆಯೇ ಇದ್ರು. ಅವರಿಬ್ಬರ ಫೇಸ್ ಕಟ್ಗಳು ತುಂಬಾ ಮ್ಯಾಚ್ ಆಗ್ತಾ ಇದ್ವು. ಅವರು ಹಾಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗೋದನ್ನ ನೋಡಿ ಅನ್ವಿತಾಗೆ ತನ್ನ ಕೊನೆಯ ಆಸೆ ಕೂಡ ಮುರಿದು ಹೋಯ್ತು ಅನ್ನಿಸ್ತು. ಅವಳು ಅಸಹಾಯಕತೆಯಿಂದ ಇನ್ಸ್ಪೆಕ್ಟರ್ ಕಡೆ ನೋಡಿದ್ಲು. ಅದಕ್ಕೆ ಅವರು ಧೈರ್ಯ ತುಂಬ್ತಾ ಹೇಳಿದ್ರು. ಚಿಂತಿಸ್ಬೇಡಿ ಮೇಡಮ್, ಅವರು ತುಂಬಾ ದೊಡ್ಡ ಕಲ್ಚರ್ ಫ್ಯಾಮಿಲಿ. ನೀವು ಜೋಯಿಸ್ ಬಿಲ್ಡರ್ಸ್ ಅಂಡ್ ಹೋಟೆಲ್ ಇಂಡಸ್ಟ್ರೀಸ್ ಬಗ್ಗೆ ಕೇಳಿರ್ಬೇಕಲ್ಲ. ನಿನ್ನೆ ರಾತ್ರಿ ನೀವು ಪ್ರಾಣ ಉಳಿಸಿದ ಆ ಹುಡುಗ ಇವರದೇ ಮಗ. ನೀವು ಬಿಸ್ನೆಸ್ ಸ್ಟೂಡೆಂಟ್ ಆಗಿದ್ರೆ ಖಂಡಿತ ಆಶಿಕ್ ಜೋಯಿಸ್ ಹೆಸರು ಕೇಳಿರ್ತೀರಾ. ಯೂತ್ಸ್ ನಲ್ಲಿ ಅವನು ತುಂಬಾ ಫೇಮಸ್ ಬಿಸ್ನೆಸ್ ಐಕಾನ್. ಇನ್ಸ್ಪೆಕ್ಟರ್ ಬಾಯಿಂದ ಆ ಹೆಸರು ಕೇಳಿದ ತಕ್ಷಣ ಅನ್ವಿತಾಳ ಮೈಂಡ್ ನಲ್ಲಿ ಸಡನ್ ಆಗಿ ಏನೋ ಫ್ಲಾಶ್ ಆಯ್ತು. ಕೆಲವು ತಿಂಗಳುಗಳ ಹಿಂದಷ್ಟೇ ತಾನು ಒಂದು ಬಿಸ್ನೆಸ್ ಮ್ಯಾಗಝೀನ್ ನಲ್ಲಿ ಆಶಿಕ್ ಜೋಯಿಶ್ ಬಗ್ಗೆ ಓದಿದ್ದ ನೆನಪು ಬಂತು. ಅವನ್ ಫೋಟೋ ಕೂಡ ನೋಡಿದ್ಲು. ಅದಕ್ಕೆ ಅವನ ಮುಖ ಅಷ್ಟು ಪರಿಚಿತ ಅನ್ನಿಸ್ತು. ಆದ್ರೆ ಇಷ್ಟೊಂದು ದೊಡ್ಡ ವ್ಯಕ್ತಿ ಸಾಮಾನ್ಯ ಟ್ರೈನ್ ಅಲ್ಲಿ ಯಾಕೆ ಟ್ರಾವೆಲ್ ಮಾಡ್ತಾ ಇದ್ದ? ಅವನಿಗೆ ಪಾಯ್ಸನ್ ಆಗಿದ್ದು ಹೇಗೆ? ಈ ಎಲ್ಲಾ ಕ್ವೆಶ್ಚನ್ಸ್ ಅನ್ವಿತಾಳ ತಲೆಯಲ್ಲಿ ಓಡೋಕೆ ಸ್ಟಾರ್ಟ್ ಆಯ್ತು. ಆದ್ರೆ ಸದ್ಯಕ್ಕೆ ಅವಳಿಗೆ ಆ ಆನ್ಸರ್ಗಿಂತ
ಆಶಿಶ್ ಜೋಯಿಸ್ ತಾಯಿಯ ಡಿಸಿಷನ್ ಏನಾಗಿರುತ್ತೆ ಅನ್ನೋದ್ರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಅಷ್ಟರಲ್ಲಿ ಆ ಮಹಿಳೆ ಮತ್ತೆ ಅನ್ವಿತಾಳ ಹತ್ರ ಬಂದು ಮುಖದಲ್ಲಿ ಸಣ್ಣ ನಗುವಿನೊಂದಿಗೆ ಹೇಳಿದ್ರು, ಮಗಳೇ, ನಾವು ಡಾಕ್ಟರ್ಸ್ ಹತ್ರ ಮಾತಾಡಿದ್ವಿ. ಆಶುವನ್ನ ಈಗ ಇಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಹುದು. ನೀನು ಓಕೆ ಅಂದ್ರೆ ನಮ್ ಕಾರ್ನಲ್ಲೇ ನಿನ್ನ ಬೆಂಗಳೂರಿಗೆ ಡ್ರಾಪ್ ಮಾಡ್ತೀವಿ. ಹೇಗಿದ್ರು ನಿನ್ ಜೊತೆ ನಾವು ಕೆಲವು ಇಂಪಾರ್ಟೆಂಟ್ ಮ್ಯಾಟರ್ಸ್ ಡಿಸ್ಕಸ್ ಮಾಡ್ಬೇಕಿದೆ. ಹಾಗಾಗಿ ದಯವಿಟ್ಟು ಇನ್ಸ್ಪೆಕ್ಟರ್ ಜೊತೆ ಹೋಗಿ ನಿನ್ನ ಲಗೇಜ್ ತರಿಸಿ ಕಾರಲ್ಲಿ ಇಡಿಸು. ನಾವಿನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದನ್ನ ರಿಜೆಕ್ಟ್ ಮಾಡೋ ಪ್ರಶ್ನೆಯೇ ಇರ್ಲಿಲ್ಲ. ಯಾಕಂದ್ರೆ ಅವ್ರ ಜೊತೆ ಹೋದ್ರೆ ತಾನು ಟೈಮ್ಗೆ ಸರಿಯಾಗಿ ಬೆಂಗಳೂರು ಕಾಲೇಜ್ ತಲುಪಬಹುದು ಅನ್ನೋದು ಅನ್ವಿತಾಗೆ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಅವಳು ತಲೆಯಾಡಿಸಿ ಇನ್ಸ್ಪೆಕ್ಟರ್ ಜೊತೆ ಸ್ಟೇಷನ್ ಮಾಸ್ಟರ್ ಕ್ಯಾಬಿನ್ಗೆ ಹೋಗಿ ತನ್ನ ಲಗೇಜ್ ತಂದ್ಲು. ಡ್ರೈವರ್ ಆ ಸಾಮಾನುಗಳನ್ನ ಕಾರಿನ ಡಿಕ್ಕಿಯಲ್ಲಿ ಲೋಡ್ ಮಾಡ್ದ. ಅನ್ವಿತಾ ಹಾಸ್ಪಿಟಲ್ ಹೊರಗಡೆ ಅವರಿಗಾಗಿ ವೆಯ್ಟ್ ಮಾಡ್ತಾ ನಿಂತಿದ್ದಾಗ ಅಲ್ಲಿ ಲೈನ್ ಆಗಿ ನಿಂತಿದ್ದ 8 ಕಪ್ಪು ಬಣ್ಣದ ಐಡೆಂಟಿಕಲ್ ಲಕ್ಸುರಿ ಕಾರ್ಗಳನ್ನ ಮತ್ತೆ ಅವರ ಸುತ್ತಲೂ ಇದ್ದ 8 ಜನ ಪರ್ಸನಲ್ ಬಾಡಿ ಗಾರ್ಡ್ಸ್ ಅನ್ನ ನೋಡಿ ಆಶ್ಚರ್ಯಪಟ್ಲು. ಇಷ್ಟೆಲ್ಲ ಲಕ್ಷುರಿ ದುಡ್ಡು ಇಟ್ಕೊಂಡಿರೋ ಆಶಿಕ್ ಜೋಯಿಶ್ನನ್ನ ಸಾಮಾನ್ಯ ಟ್ರೈನ್ ಹತ್ತುವಂತೆ ಮಾಡಿದ್ದು ಯಾವುದು ಅಂತ ಅವಳಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅಷ್ಟರಲ್ಲಿ ಇಬ್ರು ಬಾಡಿ ಗಾರ್ಡ್ಸ್ ಆಶಿಕ್ನನ್ನ ತಮ್ಮ ಭುಜದ ಮೇಲೆ ಸಪೋರ್ಟ್ ಮಾಡಿ ಹೊರಗಡೆ ಕರ್ಕೊಂಡ್ ಬಂದ್ರು. ಅವರ ಹಿಂದೆ ಅವನ ತಂದೆ, ತಾಯಿ ಮತ್ತು ಉಳಿದ 3 ಬಂದ್ರು. ಈಗ ಸ್ವಲ್ಪ ಪ್ರಜ್ಞೆ ಬಂದಿದ್ದ ಆಶಿಕ್ ಜೋಯಿಶ್ ಅನ್ವಿತಾಳನ್ನ ಒಂದು ವಿಚಿತ್ರ ನೋಟದಿಂದ ನೋಡ್ದ. ಅವನ ಕಣ್ಣುಗಳಲ್ಲಿ ಅನ್ವಿತಾಳ ಮೇಲೆ ಯಾವುದೋ ಕೋಪ ಅಥವಾ ಇರಿಟೇಷನ್ ಇದ್ದ ಹಾಗೆ ಕಾಣಿಸ್ತಿತ್ತು. ಆದ್ರೆ ಅನ್ವಿತಾಗೆ ಅದರ ರೀಸನ್ ತಿಳಿಲಿಲ್ಲ. ಅವರು ಆಶಿಕ್ನನ್ನ ಒಂದು ಕಾರ್ನಲ್ಲಿ ಕೂರ್ಸಿದ್ರು. ಅವನ್ ಜೊತೆ 4 ಜನ ಬಾಡಿ ಗಾರ್ಡ್ಸ್ ಕೂಡ ಉಳುಕಿದ್ರು. ಹಾಸ್ಪಿಟಲ್ ನಿಂದ ಜಸ್ಟ್ ಡಿಸ್ಚಾರ್ಜ್ ಆದ ಮಗನನ್ನ ಗಾರ್ಡ್ಸ್ ಕೇರ್ ನಲ್ಲಿ ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಯಾರು ಅವನ್ ಕಾರ್ನಲ್ಲಿ ಕೂರ್ದೆ ಬೇರೆ ಕಾರ್ನಲ್ಲಿ ಹೋಗ್ತಿರೋದು ಅನ್ವಿತಾಗೆ ತುಂಬಾ ವಿಚಿತ್ರ ಅನ್ನಿಸ್ತು. ಅವಳು ಹಾಗೆ ಯೋಚಿಸ್ತಿರುವಾಗ ಆಶಿಕ್ ತಾಯಿ ಅವಳನ್ನ ತನ್ನ ಕಾರಿನ ಹತ್ರ ಕರೆದ್ರು. ಆ ಕಾರಿನಲ್ಲಿ ನಿಹಾರಿಕಾ ಜೋಯಿಶ್, ಅನ್ವಿತಾ ಮತ್ತು ಒಬ್ಬ ಬಾಡಿಗಾರ್ಡ್ ಮಾತ್ರ ಟ್ರಾವೆಲ್ ಮಾಡ್ಬೇಕಿತ್ತು. ಉಳಿದವರೆಲ್ಲ ಬೇರೆ ಬೇರೆ ಕಾರ್ಗಳಲ್ಲಿ ಮುಂಚಿತವಾಗಿ ಹೊರಟ್ರು. ಇವರ ಕಾರ್ ಕೊನೆಯದಾಗಿ ಮೂವ್ ಆಯ್ತು. ಕಾರು ಸ್ಟಾರ್ಟ್ ಆಗಿ ಸ್ವಲ್ಪ ದೂರ ಹೋದ್ಮೇಲೆ ಬ್ಯಾಕ್ ಸೀಟಿನ ಇನ್ನೊಂದು ಮೂಲೆಯಲ್ಲಿ ಕುಳಿತಿದ್ದ ಆ ಮಹಿಳೆ ಅನ್ವಿತಾ ಕಡೆ ನೋಡಿ ಮಾತಾಡ್ಸಿದ್ರು. ಕ್ಷಮಿಸು ಮಗಳೇ, ನಾನು ನನ್ನನ್ನ ನಿನ್ಗೆ ಪ್ರಾಪರ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ಲಿಲ್ಲ. ನನ್ನ ಹೆಸರು ನಿಹಾರಿಕಾ ಜೋಯಿಶ್, ಜೋಯಿಶ್ ಬಿಲ್ಡರ್ಸ್ ನ ಮಾಲೀಕರಾದ ವಿಶ್ವನಾಥ್ ಜೋಯಿಶ್ ಅವರ ಪತ್ನಿ ಮತ್ತೆ ಆಶಿಕ್ ಜೋಯಿಶ್ ತಾಯಿ. ನಿನ್ನೆ ರಾತ್ರಿ ನೀನ್ ಉಳಿಸಿದ್ದು ನನ್ ಮಗನ ಜೀವವನ್ನ. ತಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊಳ್ಳುವಾಗ ಅವರ ಧ್ವನಿಯಲ್ಲಿ ಒಂದು ದೊಡ್ಡ ಪ್ರೌಡ್ ಫೀಲಿಂಗ್ ಇತ್ತು. ಅದು ಅವರ ಪರ್ಸನಾಲಿಟಿಗೂ ಮ್ಯಾಚ್ ಆಗ್ತಾ ಇತ್ತು. ಆದ್ರೆ ಅವರಲ್ಲಿ ಎಲ್ಲೂ ದುರಹಂಕಾರ ಕಾಣಿಸ್ಲಿಲ್ಲ. ಆಮೇಲೆ ಅವರು ಅನ್ವಿತಾಳ ಬ್ಯಾಕ್ ಸ್ಟೋರಿ ಬಗ್ಗೆ ವಿಚಾರಿಸಿದ್ರು. ಅನ್ವಿತಾ ಕೂಡ ಯಾವುದೇ ಮುಚ್ಚುಮರೆ ಇಲ್ಲದೆ ತನ್ನ ಸ್ಟೋರಿಯನ್ನ ಪೂರ್ತಿ ಸತ್ಯದೊಂದಿಗೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ಲು. ತಾನು ಈ ವರ್ಷವೇ ತನ್ನ ಸಿಟಿಯಲ್ಲಿ BBA ಮುಗಿಸಿದ್ದು ಇನ್ಮೇಲೆ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಂದ್ಕೊಂಡಿರುವುದಾಗಿ ಹೇಳಿದ್ಲು. ತನ್ನ ಫ್ಯಾಮಿಲಿ ತನಗೆ ಸಪೋರ್ಟ್ ಮಾಡದ ಕಾರಣ ಬೆಂಗಳೂರಿಗೆ ಹೋಗಿ ಸ್ವಂತವಾಗಿ ಕೆಲಸ ಮಾಡ್ಕೊಂಡೆ ಓದು ಮುಂದುವರಿಸುವ ಡಿಸಿಷನ್ ತಗೊಂಡಿದ್ದಾಗಿ ತಿಳಿಸಿದ್ಲು. ತನ್ನ ಫ್ರೆಂಡ್ ಸಜೆಷನ್ ಮೇರೆಗೆ ಅಲ್ಲಿಂದು ಕಾಲೇಜಿನಲ್ಲಿ ಆಫೀಸ್ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗ್ತಿದ್ದು ಅಲ್ಲೇ ಹಾಸ್ಟೆಲ್ ರೂಮ್ ಕೂಡ ಸಿಗ್ಲಿದೆ. ಆಮೇಲೆ ಅದೇ ಕಾಲೇಜ್ನಲ್ಲಿ MBA ಅಡ್ಮಿಷನ್ ತಗೊಳ್ಳೋ ಪ್ಲಾನ್ ಇದೆ ಅಂತ ಎಲ್ಲವನ್ನ ನೀಟಾಗಿ ವಿವರಿಸಿದ್ಲು. ಇದರ ಹೊರತಾಗಿ ಅವಳು ತನ್ನ ಪರ್ಸನಲ್ ಲೈಫ್ ಮತ್ತು ಮ್ಯಾರೇಜ್ ಬಗ್ಗೆ ಅವರಿಗೆ ಏನನ್ನೂ ಹೇಳಿರ್ಲಿಲ್ಲ. ಆದ್ರೆ ಅವಳು ಅವರಿಗೆ ಹೇಳಿದ್ದ ಪ್ರತಿಯೊಂದು ವಿಷಯವೂ 100ಕ್ಕೆ 100 ನಿಜವಾಗಿತ್ತು. ಅನ್ವಿತಾ ತನ್ನ ಕಾಲೇಜು ಮುಗಿಸಿದ್ದೆ ಮದ್ವೆಯಾದ ನಂತರ. ಅವಳು ಫಸ್ಟ್ ಇಯರ್ ಬಿಸ್ನೆಸ್ ಓದ್ತಿದ್ದಾಗ ಅವಳಿಗೆ ಮ್ಯಾರೇಜ್ ಆಗಿತ್ತು. ಮದ್ವೆಯಾದ ಹೊಸದ್ರಲ್ಲಿ ಅವಳ ಅತ್ತೆ, ಇನ್ಮೇಲೆ ಓದಿದ್ದು ಸಾಕು, ನಿಲ್ಲಿಸ್ಬಿಡು, ಮನೆಯಲ್ಲಿ ಟೈಮ್ ಪಾಸ್ ಆಗೋಕೆ ನಮ್ಗೊಂದು ಮೊಮ್ಮಗ ಅಥವಾ ಮೊಮ್ಮಗಳನ್ನ ಕೊಡು ಅಂತ ಪ್ರೆಷರ್ ಆಗ್ತಿದ್ರು. ವಿರಾಜ್ ಅಮೆರಿಕಕ್ಕೆ ಹೋದ್ಮೇಲಂತೂ ಅವಳಿಗೆ ಆ ಮನೆಯಲ್ಲಿ ಒಂಟಿತನ ವಿಪರೀತ ಕಾಡ್ತಾ ಇತ್ತು. ಆದ್ರೆ ಅವಳ ತಂದೆಯ ಕಂಟಿನ್ಯೂಸ್ ಒತ್ತಡದ ಮೇರೆಗೆ ಕೊನೆಗೂ ವಿರಾಜ್ ಫ್ಯಾಮಿಲಿ ಅವಳ BBA ಕಂಪ್ಲೀಟ್ ಮಾಡೋಕೆ ಒಪ್ಕೊಂಡಿದ್ರು. ಇನ್ನು ಅಸ್ಲಿ ವಿಷಯ ಏನಂದ್ರೆ ಅವಳ ತಂದೆ ವಿರಾಜ್ ಹತ್ರ ಅನ್ವಿತಾಳ ಹೈಯರ್ ಸ್ಟಡೀಸ್ ಮುಂದುವರ್ಸೋ ಬಗ್ಗೆ ಮಾತಾಡ್ದಾಗ ಅವನು ತನ್ನ ಕಷ್ಟಗಳ ದೊಡ್ಡ ಲಿಸ್ಟ್ ಅನ್ನೇ ಮುಂದಿಟ್ಟಿದ್ದ.
ಮದ್ವೆ ಖರ್ಚಿನಿಂದಾಗಿ ಅಮೆರಿಕದಲ್ಲಿ ತನ್ನ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿದೆ. ಆಫೀಸ್ಗೆ ಹೋಗಿ ಬರೋಕೆ ತುಂಬಾ ತೊಂದರೆ ಆಗ್ತಿದೆ. ಹಾಗಾಗಿ ಅಲ್ಲಿಗೊಂದು ಹೊಸ ಕಾರ್ ತಗೋಬೇಕು ಅಂತ ಕತೆ ಕಟ್ದ. ಹಾಗಾಗಿ ಅನ್ವಿತಾಳ ಎಜುಕೇಶನ್ಗೆ ತಾನು ದುಡ್ಡು ಕೊಡೋಕೆ ಆಗಲ್ಲ ಅಂತ ಜಾರ್ಕೊಂಡಿದ್ದ. ಮಗಳ ಓದು ಹಾಳಾಗ್ಬಾರ್ದು ಅಂತ ಅನ್ವಿತಾಳ ತಂದೆ ವಿರಾಜ್ಗೆ ಅಮೆರಿಕದಲ್ಲಿ ಕಾರ್ ತಗೊಳ್ಳೋಕೆ ಅಂತಾನೆ ಸುಮಾರು 5 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ರು. ಆ ದುಡ್ಡು ಕೈಗೆ ಸಿಕ್ಕ ಮೇಲಷ್ಟೇ ವಿರಾಜ್ ತನ್ನ ಫ್ಯಾಮಿಲಿಗೆ ಹೇಳಿ ಅನ್ವಿತಾಳಿಗೆ ಓದೋಕೆ ಪರ್ಮಿಷನ್ ಕೊಡಿಸಿದ್ದ. ಬೇಸರದ ಸಂಗತಿ ಅಂದ್ರೆ ಅನ್ವಿತಾಳ ತಾಯಿ ಅಥವಾ ಅವಳ ಬ್ರದರ್ಗೆ ಇಲ್ಲಿಯವರೆಗೆ ಈ ಕಾರಿನ ಮ್ಯಾಟರ್ ಗೊತ್ತೇ ಇರ್ಲಿಲ್ಲ. ಅನ್ವಿತಾಳ ಓದಿನ ಮೇಲಿರೋ ಆ ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಂಡ್ಮೇಲೆ ನಿಹಾರಿಕಾ ಜೋಯಿಶ್ ಅವಳನ್ನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದ ಅವರು ನಂತರ ತನ್ನ ಕೈಯಲ್ಲಿದ್ದ ಫೋನ್ ಆನ್ ಮಾಡಿ ತುಂಬಾ ಶಾಂತ ಹಾಗೂ ಸೀರಿಯಸ್ ಧ್ವನಿಯಲ್ಲಿ ಮಾತಾಡಿದ್ರು. ಅನ್ವಿತಾ, ನೀನು ಅಡ್ಮಿಷನ್ ತಗೋಬೇಕು ಅನ್ಕೊಂಡಿರೋ ಆ ಕಾಲೇಜ್ ಹೆಸರೇನು ಹೇಳು? ಅನ್ವಿತಾಗೆ ಸಡನ್ ಆಗಿ ಅವ್ರ ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಆದ್ರೂ ಅವಳು ಆ ಕಾಲೇಜಿನ ಹೆಸರು ಹೇಳಿದ್ಲು. ನಿಹಾರಿಕಾ ಜೋಯಿಶ್ ತಕ್ಷಣ ತನ್ನ ಫೋನ್ನಲ್ಲಿ ಏನೋ ಟೈಪ್ ಮಾಡಿ ಯಾರದೋ ನಂಬರ್ಗೆ ಕಾಲ್ ಮಾಡಿ ಮಾತಾಡಿದ್ರು. ಕಾಲ್ ಕಟ್ ಮಾಡಿದ್ಮೇಲೆ ಅನ್ವಿತಾ ಕಡೆ ತಿರುಗಿ ಹೇಳಿದ್ರು, ಓಕೆ ಅನ್ವಿತಾ, ಇನ್ಮೇಲೆ ನೀನು ಯಾವುದ್ರ ಬಗ್ಗೆನೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಅಡ್ಮಿಷನ್ ಕನ್ಫರ್ಮ್ ಆಗಿದೆ. ಜೋಯಿಶ್ ಫ್ಯಾಮಿಲಿ ನಿನ್ನ ಇಡೀ ಎಜುಕೇಶನ್ ಅಂಡ್ ಹಾಸ್ಟೆಲ್ ಎಕ್ಸ್ಪೆನ್ಸಸ್ ನ ಸ್ಪಾನ್ಸರ್ ಮಾಡಲಿದೆ. ನೀನು ಡೈರೆಕ್ಟ್ ಆಗಿ ಹೋಗಿ ಕಾಲೇಜ್ ಅಂಡ್ ಹಾಸ್ಟೆಲ್ಗೆ ರಿಪೋರ್ಟ್ ಮಾಡಬಹುದು ಅಷ್ಟೇ. ಬೇರೆ ಯಾರಾದ್ರೂ ಈ ದೊಡ್ಡ ಗುಡ್ ನ್ಯೂಸ್ ಕೇಳಿದ್ರೆ ಖುಷಿಯಿಂದ ತೇಲಾಡ್ಬಿಡ್ತಿದ್ರು. ಆದ್ರೆ ಅನ್ವಿತಾ ಮುಖದಲ್ಲಿ ಯಾವುದೇ ಎಕ್ಸೈಟ್ಮೆಂಟ್ ಆಗ್ಲಿ ಅಥವಾ ಸಂತೋಷದ ಕಳೆ ಆಗ್ಲಿ ಕಾಣಿಸ್ಲಿಲ್ಲ. ಅವಳು ತುಂಬಾ ನಾರ್ಮಲ್ ಆಗಿ ಸೈಲೆಂಟ್ ಆಗಿ ಉಳಿದಿದ್ದನ್ನ ನೋಡಿ ನಿಹಾರಿಕಾ ಜೋಯಿಶ್ ಅವ್ರಿಗೆ ತುಂಬಾ ಆಶ್ಚರ್ಯ ಆಯ್ತು. ಅವರು ಕುತೂಹಲದಿಂದ ಅವಳನ್ನ ಕೇಳಿದ್ರು, ಏನಾಯ್ತು ಮಗಳೇ? ನಿನ್ಗೆ ನಮ್ಮ ಈ ಹೆಲ್ಪ್ ಇಷ್ಟ ಆಗ್ಲಿಲ್ವಾ? ವಾಸ್ತವವಾಗಿ ನಿನ್ನ ಮನಸ್ಸಿನ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದ್ರೆ ನನ್ನನ್ನ ನಂಬು, ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರಬೇಕು ಅನ್ನೋ ಯಾವುದೇ ಬ್ಯಾಡ್ ಇಂಟೆನ್ಷನ್ ನನ್ಗಿರ್ಲಿಲ್ಲ. ನಾವು ಅವರು ತಮ್ಮ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋ ಮುನ್ನವೇ ಅನ್ವಿತಾ ಕಾರಿನ ಸೀಟಿಗೆ ಒರಕೊಂಡು ಸ್ವಲ್ಪ ವ್ಯಂಗ್ಯವಾಗಿಯೇ ಅವರ ಮಾತನ್ನ ಮಧ್ಯದಲ್ಲೇ ತಡೆದು ಹೇಳಿದ್ಲು, ಹೌದು, ಖಂಡಿತ. ನೀವಿದೆಲ್ಲ ಮಾಡಿದ್ದು ನನ್ನ ಸೆಲ್ಫ್ ರೆಸ್ಪೆಕ್ಟ್ ನೋಯಿಸೋಕೆ ಅಲ್ಲ. ಬದಲಾಗಿ ನಿಮ್ ಮಗನಿಗೆ ಸಂಭವಿಸಿದ ಆ ಇನ್ಸಿಡೆಂಟ್ ಅಥವಾ ಬಹುಶಃ ಅವನ ಆ ಆತ್ಮಹತ್ಯೆಯ ಪ್ರಯತ್ನದ ಮ್ಯಾಟರ್ ಹೊರಗಡೆ ಯಾರಿಗೂ ತಿಳಿಬಾರ್ದು ಅಂತ ನನ್ ಬಾಯಿ ಮುಚ್ಚಿಸೋಕೆ. ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ ಕ್ಲಿಯರ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ನೀವು ಇಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾನು ಬೀದಿಗಳಲ್ಲಿ ರಾತ್ರಿ ಕಳಿಬೇಕಾದ ಪರಿಸ್ಥಿತಿ ಬಂದ್ರೂ ಸಹ ನನ್ನ ಸ್ವಂತ ಲಾಭಕ್ಕಾಗಿ ಮತ್ತೊಬ್ಬರ ಎಮೋಷನ್ಸ್ ಅನ್ನ ಯಾವತ್ತೂ ಯೂಸ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಭಾವನೆಗಳನ್ನ ಒಂದು ಬಿಸ್ನೆಸ್ ಅಥವಾ ಪ್ರದರ್ಶನವನ್ನಾಗಿ ಮಾಡಿದಾಗ ಅದೆಷ್ಟು ನೋವು ಕೊಡುತ್ತೆ ಅನ್ನೋದು ನನ್ಗೆ ಪರ್ಸನಲ್ ಆಗಿ ಚೆನ್ನಾಗಿ ಗೊತ್ತಿದೆ. ಅನ್ವಿತಾ ಈ ಮಾತನ್ನ ಎಷ್ಟು ಖಡಕ್ ಆಗಿ ಮತ್ತು ಒರಟಾಗಿ ಹೇಳಿದ್ಲೆಂದ್ರೆ ಸೊಸೈಟಿಯಲ್ಲಿ ಎಲ್ಲರಿಂದಲೂ ರೆಸ್ಪೆಕ್ಟ್ ಪಡ್ಕೊಳ್ತಿದ್ದ ನಿಹಾರಿಕಾ ಜೋಯಿಶ್ ಅವಳ ಈ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ನೋಡಿ ಒಂದ್ ಕ್ಷಣ ಆಶ್ಚರ್ಯಚಕಿತರಾದ್ರು. ಅವರು ಕೋಪ ಮಾಡ್ಕೊಳ್ಳೋದು ನಾರ್ಮಲ್ ಆಗಿತ್ತು. ಆದ್ರೆ ಅದಕ್ಕೆ ಬದಲಾಗಿ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡ್ತು. ಅವರು ಅನ್ವಿತಾಳನ್ನೇ ದಿಟ್ಟಿಸಿ ನೋಡ್ತಾ ಹೇಳಿದ್ರು, ವಾವ್, ಬ್ಯೂಟಿ ವಿತ್ ಬ್ರೈನ್ ಅಂಡ್ ಎ ಗುಡ್ ಹಾರ್ಟ್. ತುಂಬಾ ರೇರ್ ಕಾಂಬಿನೇಷನ್ ಇದು. ಅವರ ಆ ಡಿಫ್ರೆಂಟ್ ಆದ ನಗು ನೋಡಿ ಅನ್ವಿತಾಗೆ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಆಯ್ತು. ಅವಳ ಆ ಗೊಂದಲವನ್ನ ದೂರ ಮಾಡೋಕೆ ನಿಹಾರಿಕಾ ಜೋಯಿಶ್ ಅವರೇ ಮುಂದುವರಿಸಿ ಹೇಳಿದ್ರು, ಅನ್ವಿತಾ, ನೀನ್ ಊಹಿಸಿದ್ದು 100ಕ್ಕೆ 100 ಕರೆಕ್ಟ್. ನಿನ್ನ ಈ ಉದಾತ್ತವಾದ ಥಾಟ್ಸ್ ನೋಡಿ ನಮ್ಗೆ ನಿಜಕ್ಕೂ ತುಂಬಾ ಖುಷಿ ಆಯ್ತು. ಅಂಡ್ ನಾವು ನಿಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀವಿ. ನಾವು ನಿನ್ನನ್ನ ಗೌರವಿಸ್ತೀವಿ. ಈಗ ನೀನು ನಮ್ಮ ಈ ಆಫರ್ ಅನ್ನ ಒಪ್ಕೊಳ್ಬೇಕು ಅಂತ ನಾವು ಆರ್ಟ್ಫುಲ್ ಆಗಿ ರಿಕ್ವೆಸ್ಟ್ ಮಾಡ್ತಿದೀವಿ. ಆದ್ರೆ ಇದನ್ನೇನು ನಾವು ಆ ಸೀಕ್ರೆಟ್ ಮುಚ್ಚಿಡೋಕೆ ಕೊಡ್ತಿರೋ ಬೆಲೆಯಲ್ಲ. ಬದಲಾಗಿ ನಮ್ ಕಡೆಯಿಂದ ಕೃತಜ್ಞತೆಯ ಪ್ರತಿಯಾಗಿ ನೀಡ್ತಿರೋ ಒಂದ್ ಸಣ್ಣ ಗಿಫ್ಟ್ ಅಷ್ಟೆ. ಈಗ ಯಾರಾದ್ರೂ ನಮ್ಗೆ ಅಷ್ಟು ದೊಡ್ಡ ಹೆಲ್ಪ್ ಮಾಡಿದಾಗ ಪ್ರತಿಯಾಗಿ ಅವರಿಗೂ ಏನಾದ್ರೂ ಮಾಡ್ಬೇಕು ಅಂತ ಅನ್ನೋದು ಸಹಜ ಅಲ್ವಾ? ಹಾಗಾಗಿ ನಾವು ಕೂಡ ಅದನ್ನೇ ಮಾಡ್ತಿದೀವಿ. ದಯವಿಟ್ಟು ನೀನ್ ಇದನ್ನ ರಿಜೆಕ್ಟ್ ಮಾಡ್ಬೇಡ.
ನಿಹಾರಿಕಾ ಅವರು ಅದನ್ನ ತುಂಬಾ ಸಾಫ್ಟ್ ಆಗಿ ವಿನಂತಿಸ್ಕೊಂಡಿದ್ರಿಂದ ಅನ್ವಿತಾಗೆ ಇನ್ನು ಬೇಡ ಅನ್ನೋಕೆ ಆಗ್ಲಿಲ್ಲ. ಅವಳು ಕೊನೆಗೂ ಸರಿ ಅಂತ ತಲೆ ಆಡಿಸಿದಾಗ ನಿಹಾರಿಕಾ ಮುಖದಲ್ಲಿ ಒಂದು ನೆಮ್ಮದಿಯ ನಗು ಕಾಣಿಸ್ಕೊಂತು. ಸುಮಾರು ಅರ್ಧ ಜರ್ನಿ ಕಂಪ್ಲೀಟ್ ಆದ್ಮೇಲೆ ನಿಹಾರಿಕಾ ಜೋಯಿಶ್ ಪಕ್ಕದಲ್ಲಿದ್ದ ಅನ್ವಿತಾಳನ್ನ ನೋಡಿದ್ರು. ರಾತ್ರಿ ಇಡೀ ಎಚ್ಚರವಿದ್ದ ಆ ಆಯಾಸದಿಂದ ಅವಳು ಕಾರ್ನಲ್ಲೇ ಗಾಢ ನಿದ್ದೆಗೆ ಜಾರಿದ್ಲು. ಅನ್ವಿತಾಳ ಮುಖದಲ್ಲಿ ಎಂತಹದೋ ಒಂದು ಮುಗ್ಧತೆ ಇತ್ತು. ಆದ್ರೆ ಆ ಆಳವಾದ ನಿದ್ದೆಯಲ್ಲೂ ಅವಳು ತನ್ನ ಒಳಗಿನ ಬಿರುಗಾಳಿಯೊಂದಿಗೆ ಹೋರಾಡ್ತಿದ್ದಾಳೆ ಎನ್ನುವಂತೆ ಅವಳ ಹಣೆ ಮೇಲೆ ಚಿಂತೆಯ ಗೆರೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಅನ್ವಿತಾಳನ್ನ ಹಾಗೆ ನೋಡ್ತಾ ಇದ್ದ ನಿಹಾರಿಕಾ ಜೋಯಿಶ್ಗೆ ತಮ್ಮದೇ ಆದ ಕೆಲವು ಹಳೆಯ ನೆನಪುಗಳು ಮತ್ತೆ ಕಣ್ಮುಂದೆ ಬಂದ್ವು. ಅನ್ವಿತಾ ಮಾತನಾಡುವ ಸ್ಟೈಲ್, ಅವಳ ಬಿಹೇವಿಯರ್, ಅವಳ ಆ ಕಂಟ್ರೋಲ್ಡ್ ಕೋಪ ಮತ್ತು ಅವಳ ಆ ನೋವಿನ ಕಣ್ಣುಗಳು ಎಲ್ಲವೂ ಅವರಿಗೆ ತಮ್ಮ ಹಳೆಯ ದಿನಗಳನ್ನ ನೆನಪಿಸ್ತಿದ್ವು. ಯಾವುದೋ ಒಂದು ಅನ್ನೋನ್ ರೀಸನ್ ಇಂದಾಗಿ ಅವರಿಗೆ ಅನ್ವಿತಾಳ ಮೇಲೆ ಒಂಥರ ನಿಕಟತೆ ಮತ್ತು ಕ್ಲೋಸ್ನೆಸ್ ಫೀಲ್ ಆಯ್ತು. ಅಷ್ಟರಲ್ಲಿ ಸಡನ್ ಆಗಿ ಕಾರ್ಗೆ ಬ್ರೇಕ್ ಬಿದ್ದಿದ್ರಿಂದ ಗಾಢ ನಿದ್ದೆಯಲ್ಲಿದ್ದ ಅನ್ವಿತಾಳ ತಲೆ ಸೀದಾ ಮುಂಭಾಗದ ಸೀಟಿಗೆ ಡಿಕ್ಕಿ ಹೊಡೆತು. ಅವಳು ಕಂಪ್ಲೀಟ್ ಗಾಬರಿಯಿಂದ ಎಚ್ಚರ ಆದ್ಲು. ಒಂದ್ ಕ್ಷಣ ತಾನು ಎಲ್ಲಿದ್ದೀನಿ, ಏನ್ ನಡೀತಿದೆ ಅನ್ನೋದೇ ಅವಳಿಗೆ ನೆನ್ಪಾಗ್ಲಿಲ್ಲ. ಆಮೇಲೆ ಪಕ್ಕದಲ್ಲೇ ಕುಳಿತಿದ್ದ ನಿಹಾರಿಕಾ ಜೋಯಿಶ್ ಕಣ್ಣಿಗೆ ಬೀಳ್ತಿತ್ತಂತೆ ಅವಳು ತಕ್ಷಣ ಅಲರ್ಟ್ ಆಗಿ ನೀಟಾಗಿ ಕುಳಿತ್ಲು. ತಾನು ಕಾರ್ನಲ್ಲಿ ನಿದ್ದೆ ಮಾಡಿದ್ದು ಅವಿಗೆ ಗೊತ್ತಾಗಿರಲ್ಲ ಅಂತ ಅವಳು ಅಂದ್ಕೊಂಡ್ಲು. ಆದ್ರೆ ನಿಹಾರಿಕಾ ಜೋಯಿಶ್ ನಗ್ತಾ ಅವಳಿಗೆ ಕೇಳಿದ್ರು, ಈಗ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಿದ್ಯಾ ಅನ್ವಿತಾ? ನೀನು ರಾತ್ರಿ ಇಡೀ ಆಸ್ಪತ್ರೆಯಲ್ಲಿ ನಿದ್ದೆ ಇಲ್ಲದೆ ಕಷ್ಟಪಟ್ಟಿದ್ಯಾ ಅಂತ ನನಗ್ ಗೊತ್ತು. ಹೇಗಿದ್ರು ನೀನು ಯಾವುದೇ ಟೆನ್ಷನ್ ತಗೋಬೇಡ. ನಿನ್ನ ಕಾಲೇಜ್ ನಮ್ಮನೆಗೆ ಹೋಗೋ ದಾರಿಯಲ್ಲೇ ಇದೆ. ನೀನು ಕೇವಲ 1 ಗಂಟೆಯಲ್ಲಿ ನಾವಲ್ಲಿಗೆ ರೀಚ್ ಆಗ್ತೀವಿ. ನಿನ್ನನ್ನ ಅಲ್ಲೇ ಡ್ರಾಪ್ ಮಾಡಿ ಹೋಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ಯಾವುದೇ ಪ್ರೆಷರ್ ಇಲ್ಲದೆ ಆರಾಮವಾಗಿ ರೆಸ್ಟ್ ತಗೋ, ಓಕೆನಾ? ಅವರಷ್ಟು ಪ್ರೀತಿಯಿಂದ ಹೇಳಿದಾಗ ಅನ್ವಿತಾ ಸುಮ್ಮನೆ ತಲೆಯಾಡ್ಸಿದ್ಲು. ಇಬ್ಬರ ನಡುವೆ ಕೆಲವು ಕ್ಷಣಗಳ ಕಾಲ ಸೈಲೆನ್ಸ್ ಇತ್ತು. ಆ ಮೌನವನ್ನ ಮುರಿತಾ ನಿಹಾರಿಕಾ ಜೋಯಿಶ್ ಸಡನ್ ಆಗಿ ಅನ್ವಿತಾಗೆ ಕೇಳಿದ್ರು, ಅನ್ವಿತಾ, ಬೇಜಾರಾಗ್ದಿದ್ರೆ ನಾನಿನ್ನ ಒಂದು ಪರ್ಸನಲ್ ಕ್ವಶನ್ ಕೇಳಬಹುದಾ? ಅವರ ಆ ಪ್ರಶ್ನೆಗೆ ಅನ್ವಿತಾ ತುಂಬಾ ನಾರ್ಮಲ್ ಆಗಿ ರಿಪ್ಲೈ ಕೊಡ್ಲು. ಯಾಕೆ ಕೇಳ್ಬಾರ್ದು ಮೇಡಮ್, ಖಂಡಿತ ಕೇಳಿ. ನಿಹಾರಿಕಾ ಜೋಯಿಶ್ ತುಂಬಾ ಗಂಭೀರವಾಗಿ ಅನ್ವಿತಾಳನ್ನ ಕೇಳಿದ್ರು. ಆಶು, ಸಡನ್ ಆಗಿ ನಿನ್ ಹೆಸರು ಕರೆದಾಗ ನಿನ್ಗೆ ಆಶ್ಚರ್ಯ ಅನ್ನಿಸ್ಲಿಲ್ವಾ? ಅಂದ್ರೆ ಅವನು ಯಾವ ಅನ್ವಿತಾ ಬಗ್ಗೆ ಹೇಳ್ತಿದ್ದಾನೆ ಅಂತ ತಿಳ್ಕೋಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ಈ ಪ್ರಶ್ನೆಗೆ ಅನ್ವಿತಾ ಒಂದು ಸಣ್ಣ ಮುಗುಳ್ನಗುವಿನೊಂದಿಗೆ ಉತ್ತರ ಕೊಟ್ಲು. ಮೇಡಮ್, ನೀವು ಒಂದ್ ವಿಷಯದಲ್ಲಿ ಕಂಪ್ಲೀಟ್ ಆಗಿ ಶ್ಯೂರ್ ಆಗಿರಬಹುದು. ನಾನ್ ನಿಮ್ಗೆ ಮೊದ್ಲೇ ಹೇಳಿದೀನಿ, ಈಗ್ಲೂ ಅದನ್ನೇ ಹೇಳ್ತಿದ್ದೀನಿ. ನೀವು ಮತ್ತು ನಿಮ್ ಮಗ ಯಾವ ಅನ್ವಿತಾ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋಕೆ ನನ್ಗೆ ಸಣ್ಣ ಇಂಟ್ರೆಸ್ಟ್ ಕೂಡ ಇಲ್ಲ. ನನ್ನ ಸ್ವಂತ ಲೈಫ್ ಆಲ್ರೆಡಿ ತುಂಬಾ ಕನ್ಫ್ಯೂಷನ್ಸ್ ನಿಂದ ತುಂಬ ಹೋಗಿದೆ. ಸದ್ಯಕ್ಕೆ ಅದನ್ನ ಮ್ಯಾನೇಜ್ ಮಾಡೋದೇ ನನಗೆ ದೊಡ್ಡ ವಿಷಯವಾಗಿದೆ. ಅವಳ ಈ ಆನ್ಸರ್ ಕೇಳಿ ಮೊದಲ ಬಾರಿಗೆ ಮಿಸಸ್ ಜೋಯಿಶ್ ಮುಖದಲ್ಲಿ ಸ್ವಲ್ಪ ಅಸಮಾಧಾನದ ಕಳೆ ಕಾಣಿಸ್ತು. ಯಾಕಂದ್ರೆ ಅವರು ಅನ್ವಿತಾಳನ್ನ ಕೇವಲ ಒಬ್ಬ ನಾರ್ಮಲ್ ಕಾಲೇಜ್ ಹುಡುಗಿ ಅಂದ್ಕೊಂಡಿದ್ರು. ಹಾಗಾಗಿ ಅವಳ ವಯಸ್ಸನ್ನ ನೋಡಿ ಅವಳ ಮೆಚುರಿಟಿ ಮತ್ತು ಬುದ್ಧಿವಂತಿಕೆಯ ಮೇಲೆ ಅವರಿಗೆ ಅಷ್ಟಾಗಿ ನಂಬಿಕೆ ಇರಲಿಲ್ಲ. ಅವ್ರು ಸ್ವಲ್ಪ ಇರಿಟೇಟ್ ಆಗಿದ್ದನ್ನ ಗಮನಿಸಿದ ಅನ್ವಿತಾ ತನ್ನ ವಾಯ್ಸ್ ಅನ್ನ ಇನ್ನು ಸಾಫ್ಟ್ ಮಾಡ್ಕೊಂಡು ಕೇಳಿದ್ಲು. ಮಿಸಸ್ ಜೋಯಿಶ್, ನನ್ನನ್ನ ನಂಬಿ. ವಯಸ್ಸಿಗೂ ಬುದ್ಧಿವಂತಿಕೆಗೂ ಯಾವುದೇ ಸಂಬಂಧ ಇರಲ್ಲ. ಹಾಗಿದ್ದಿದ್ರೆ ನಿಮ್ಮ 30ರ ಪ್ರಾಯದ ಮಗ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದ್ರು ಹೀಗೆ ಒಂಟಿಯಾಗಿ ಟ್ರೈನಲ್ಲಿ ಪ್ರಾಣ ಬಿಡೋ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ಅಂಡ್ ಅವನಿಗೆ ಪರಿಚಯವೇ ಇಲ್ಲದ 22-24 ವರ್ಷದ ಈ ಹುಡುಗಿ ತನ್ನ ಇಡೀ ಕೆರಿಯರ್ ಪಣಕ್ಕಿಟ್ಟು ಅಷ್ಟು ಮಧ್ಯರಾತ್ರಿಯಲ್ಲಿ ನಿರ್ಜನ ಪ್ಲಾಟ್ಫಾರ್ಮ್ನಲ್ಲಿ ಒಬ್ಬಂಟಿಯಾಗಿ ಇಳಿದು ಅವನ್ ಜೀವ ಉಳಿಸ್ತಿರ್ಲಿಲ್ಲ. ನಾನು ಈ ಮಾತನ್ನ ನಿಮ್ಗೆ ಯಾವುದೇ ಉಪಕಾರ ಮಾಡಿದೀನಿ ಅಂತ ಹೇಳ್ತಿಲ್ಲ. ಆದ್ರೆ ಒಬ್ಬ ತಾಯಿಯಾಗಿ ನಿಮ್ಗೆ ಒಂದು ಸಣ್ಣ ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ನಿಮ್ ಮಗನ್ಗೆ ನಿಮ್ಮ ಬ್ಯುಸಿ ಲೈಫ್ ನಿಂದ ಸ್ವಲ್ಪ ಕ್ವಾಲಿಟಿ ಟೈಮ್ ಕೊಡಿ. ಅವನು ತನ್ನ ಒಳಗಿನ ಎಮೋಷನ್ಸ್ ಮತ್ತೆ ನೋವನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಹಾಗೆ ಮಾಡಿ. ಆಗ ಅವನು ಈ ತರ ತನ್ನ ಜೀವಕ್ಕೆ ತಾನೇ ತೊಂದರೆ ಕೊಟ್ಕೊಳ್ಳೋ ಬಿಹೇವಿಯರ್ ಮಾಡಲ್ಲ. ಅಂಡ್ ಬೇರೆ ಯಾವ ಅನ್ವಿತಾನನ್ನು ನೆನ್ಪಿಸ್ಕೊಳ್ಳೋ ಅವಶ್ಯಕತೆನೂ ಅವನಿಗೆ ಬರಲ್ಲ.
ಆಶಿಕ್‌ನನ್ನ ಕೇವಲ ಬಾಡಿಗಾರ್ಡ್ಸ್ ಕೇರ್‌ನಲ್ಲಿ ಬಿಟ್ಟು ಹೋಗ್ತಿರೋ ಅವರ ಆಟಿಟ್ಯೂಡ್ ಮತ್ತೆ ಅವನ ಆ ಸೂಸೈಡ್ ಟೆಂಡೆನ್ಸಿ ಬಗ್ಗೆ ಅನ್ವಿತಾ ಇಂಡೈರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿದ್ಲು. ಇದನ್ನ ಕೇಳಿದ ತಕ್ಷಣ ನಿಹಾರಿಕಾ ಜೋಯಿಶ್ ಮುಖದಲ್ಲಿ ಕಂಪ್ಲೀಟ್ ಆಶ್ಚರ್ಯ ಎದ್ಕಂಡ್ತು. ಅವರು ಸಡನ್ ಆಗಿ ಏನೋ ಹೇಳೋಕ್ ಹೋದ್ರು. ಅಷ್ಟ್ರಲ್ಲಿ ಕಾರ್ ಬಂದು ನಿಂತ್ಕೊಂತು. ಡ್ರೈವರ್ ತಿರುಗಿ, ಮೇಡಮ್, ಕಾಲೇಜ್ ಬಂದಿದೆ ಅಂತ ಹೇಳಿ ಕಾರಿನ ಡಿಕ್ಕಿಯಿಂದ ಅನ್ವಿತಾಳ ಲಗೇಜ್ ಹೊರಗಿಡೋಕೆ ಸ್ಟಾರ್ಟ್ ಮಾಡ್ದ. ಅನ್ವಿತಾ ಮಿಸೆಸ್ ಜೋಯಿಶ್‌ಗೆ ಬಾಯ್ ಹೇಳ್ತಾ ಕಾರಿನಿಂದ ಹೇಳಿದ್ಲು.